ಬನ್ನಿ ಇವತ್ತು ನಾನು ಯಾವ ರೀತಿ ಸ್ಟಡಿ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ಬುಕ್ ಬಂದು ವಿಜ್ಞಾನ NCERT ಟೆಕ್ಸ್ಟ್ ಬುಕ್ ಅಲ್ಲಿರುವಂಥ ತುಂಬ ಇಂಪಾರ್ಟೆಂಟ್ಸ್ ಆಗಿರುವಂಥ ಪಾಯಿಂಟ್ಸನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. 6th ಲಿಂದ 10th ವರೆಗಿರುವಂಥ ಬುಕ್ಸ್ ಇದು. ಅದಲ್ಲದೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಈ ಬುಕ್ ಓದ್ತಿರುವಾಗ. ಒಂದೇ ಸಬ್ಜೆಕ್ಟನ್ನ ನಾನು ಫುಲ್ ಡೇ ಸ್ಟಡಿ ಮಾಡ್ತೀನಿ. ಯಾಕಂದರೆ ನನಗೆ ಗ್ಯಾಪ್ ಆದರೆ ನನಗೆ ಅರ್ಥನೇ ಆಗೋದಿಲ್ಲ. ಸೊ ಹಂಗಾಗಿ ಕಂಪ್ಲೀಟ್ ನಾನು ಎಲ್ಲಿವರೆಗೆ ಓದಬೇಕಂತ ಅಂದ್ಕೊಂಡಿರ್ತೀನಿ ಅಷ್ಟು ಫುಲ್ ಡೇ ಅದೆಷ್ಟಾಗುತ್ತೆ ಅಷ್ಟು ಫುಲ್ ಡೇ ಒಂದೇ ಸಬ್ಜೆಕ್ಟಿನ ಮೇಲೆ ನಾನು ಫೋಕಸ್ ಮಾಡ್ತೀನಿ ಮತ್ತು ಅದನ್ನೇ ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡಿ ಬೋರ್ ಆಯಿತು ಅಂದರೆ ನಾನು ವಿಡಿಯೋಸ್ ನೋಡ್ತೀನಿ. ಯಾವ ವಿಡಿಯೋಸ್ ಅಂತಂದರೆ ನಾನು ಯಾವ ಸಬ್ಜೆಕ್ಟ್ ಓದ್ತಾ ಇರ್ತೀನಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ ನೋಡ್ತೀನಿ. ನಾನು ವಿಡಿಯೋಸ್ ನೋಡ್ತಾ ನಾನು ಏನು ಮಾಡ್ತೀನಿ ಅಂದರೆ ಈ ಬುಕ್ಕಲ್ಲಿ ಇರಲಾರ್ದಂಥ ಕೆಲವೊಂದು ಪಾಯಿಂಟ್ಸು ಆ ವಿಡಿಯೋದಲ್ಲಿ ಇದ್ದರೆ ಆ ವಿಡಿಯೋದಲ್ಲಿರುವಂಥ ಪಾಯಿಂಟ್ಸನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ನೋಟ್ಬುಕ್ಕಲ್ಲಿ ಇದೇ ಟೆಕ್ಸ್ಟ್ ಬುಕ್ಕಲ್ಲೇ ನಾನು ಬರೆದು ಇಟ್ಕೊಳ್ತೀನಿ. ಕೊನೆಗೆ ನಾನು ಕ್ವಶನ್ ಪೇಪರ್ನ ಬಿಡಿಸ್ತಾ ಇರ್ತೀನಿ. ಯಾಕಂದರೆ ಹೋಲ್ ಡೇ ಒಂದೇ ಸಬ್ಜೆಕ್ಟ್ ನಾನು ಸ್ಟಡಿ ಮಾಡೋದರಿಂದ ನನಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ನಾನು ಸ್ಟಡಿ ಮಾಡೋದು. ಫಸ್ಟು ಬುಕ್ಸ್ ಓದ್ತೀನಿ, ಅದಾದ ನಂತರ ವಿಡಿಯೋಸ್ ನೋಡ್ತೀನಿ, ಅದಾದ ನಂತರ ಕೊನೆಗೆ ಕ್ವಶನ್ ಪೇಪರ್ ಬಿಡಿಸ್ತೀನಿ. ನಾನು ಇದೇ ರೀತಿ ಸ್ಟಡಿ ಮಾಡೋದು ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ರೀತಿ ಬೋರ್ ಆಗಲ್ಲ. ಯಾಕಂದರೆ ನಾವು ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತೀವಿ. ಬುಕ್ಸ್ ಓದ್ತೀವಿ, ವಿಡಿಯೋಸ್ ನೋಡ್ತೀವಿ, ಕ್ವಶನ್ ಪೇಪರ್ ಚೇಂಜ್ ಮಾಡ್ತಿರ್ತೀವಿ, ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ತಾ ಇರ್ತೀವಿ. ಸೊ ಆ ಡಿಫ್ರೆಂಟ್ ವೇ ಆಗಿರೋದರಿಂದ ನಮಗೆ ಯಾವುದೇ ರೀತಿ ಬೋರ್ ಆಗೋದೇ ಇಲ್ಲ. ನಾನು ಸ್ಟಡಿ ಮಾಡುವ ರೀತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಸ್ಟಡಿ ಲಾಗ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.